ನಮ್ಮ ಬೆಂಗಳೂರಿನ ಸುದ್ದಿಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ತಲೆ ಎತ್ತುತ್ತಾ ಇರೋ ಅನಧಿಕೃತ ಶಾಲೆಗಳ ಬಗ್ಗೆ ಸುವರ್ಣ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತಿರೋ ಶಿಕ್ಷಣ ಇಲಾಖೆ ಅಕ್ರಮ ಶಾಲೆಗಳನ್ನು ಕೂಡಲೇ ಮುಚ್ಚಿಸುವಂತೆ ಎಲ್ಲ ಬಿಇಒಗಳಿಗೆ ಆದೇಶ ಹೊರಡಿಸಿದೆ. ಇಲ್ಲದೇ ಇದ್ರೆ ಕ್ರಿಮಿನಲ್ ಮೊಕದ್ದಮೆ ಹಾಕೋದಕ್ಕೆ ಸೂಚಿಸಿದೆ. ಅನಧಿಕೃತ ಶಾಲೆಗಳಿಗೆ ಇನ್ನೂ ಬಿದ್ದಿಲ್ಲ ಬೀಗ. ಇಲಾಖೆ ಆದೇಶಕ್ಕೆ ತಲೆಬಾಗದ ಸ್ಕೂಲ್. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನಧಿಕೃತ ಶಾಲೆಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿ ತಿಂಗಳೇ ಕಳೆದಿದೆ. ಆದರೆ ಅಕ್ರಮವಾಗಿ ನಡೆಯುತ್ತಿದ್ದ ಶಾಲೆಗಳಿಗೆ ಇನ್ನೂ ಬೀಗ ಬಿದ್ದಿಲ್ಲ. ಬೆಂಗಳೂರಿನ ಆರ್ಟಿ ನಗರ ಬಳಿಯ ಕನಕನಗರದಲ್ಲಿರುವ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಅನಧಿಕೃತ ಅಂತ ಶಿಕ್ಷಣ ಇಲಾಖೆ ಘೋಷಿಸಿದೆ. ಸ್ಕೂಲ್ ಮುಚ್ಚುವಂತೆ ಆದೇಶಿಸಿದೆ. ಆದರೆ ಇಲಾಖೆ ಸೂಚನೆ ಪಾಲಿಸದ ಆಡಳಿತ ಮಂಡಳಿ ಶಾಲೆ ನಡೆಸ್ತಾ ಇದೆ. ಅನಧಿಕೃತ ಶಾಲೆಗಳ ಬಗ್ಗೆ ಒಂದು ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದೀವಿ. ಅದರಲ್ಲಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಕನಕನಗರ ಅದು ಕೂಡ ಅನಧಿಕೃತ ಶಾಲೆ ಅಂತೇಳಿ ಡಿಕ್ಲೇರ್ ಮಾಡಿದ್ದೇವೆ. ಮೊನ್ನೆ ಅವರು ಮ್ಯಾನೇಜ್ಮೆಂಟ್ನವರು ಆಯುಕ್ತರ ಕಚೇರಿಯಲ್ಲಿ ಒಂದು ರಿಟ್ ಅಪೀಲ್ ಹಾಕಿದ್ರು, ಅದು ಕೂಡ ವಜಾ ಆಗಿದೆ. ಈಗ ಆಲ್ರೆಡಿ ನಾವು ಸಂಬಂಧಪಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇದ್ರ ಬಗ್ಗೆ ಶಾಲೆ ಮುಚ್ಚೋದಕ್ಕೆ ಆದೇಶ ನೀಡಿದ್ದೀವಿ. ಎಲ್ಲ ಇನ್ನೊಂದು ವಾರದಲ್ಲಿ ನಾವು ಆ ಶಾಲೆಯನ್ನು ಖಂಡಿತ ಮುಚ್ತೀವಿ. ಮಕ್ಕಳಿಗೆ ಯಾವುದೇ ಕಾರಣದಿಂದ ತೊಂದರೆ ಆಗದ ಹಾಗೆ ಮುಂದಿನ ವ್ಯಾಸಂಗಕ್ಕೆ ಕೂಡ ಅವರಿಗೆ ಅನುಕೂಲ ಮಾಡಿಕೊಟ್ಟು ಬೇರೆ ಶಾಲೆಗಳಿಗೆ ಅವರಿಗೆ TC ಕೊಟ್ಟು ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. DDPI ಮಂಜುನಾಥ್ ಅವರೇ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಅನ್ನೋದು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಮುಖ್ಯೋಪಾಧ್ಯಾಯ ರಾಜು ಸೋಮಯ್ಯ ಅವರ ಆರೋಪ. ಇದರ ಹಿಂದೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಇದೆ. ಯಾರದ್ದೋ ಒತ್ತಡದಿಂದಾಗಿ ಶಾಲೆ ಮುಚ್ಚಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಅವರು ಸಮರ್ಥಿಸಿಕೊಂಡಿದ್ದಾರೆ. ಇವರು ಅನಾಥರೇ ಸ್ಕೂಲ್ ಅಂತ ಏನು 2012ರಲ್ಲಿ ಇದನ್ನು ತೀರ್ಮಾನ ತಗೊಂಡಿದ್ರು, ಅದು ತಡೆಯಾಜ್ಞೆ ಆಗಿದೆ. ಆ ತಡೆಯಾಜ್ಞೆ ಶಾಶ್ವತ ಮಾನ್ಯತೆ ಆದೇಶ ಬರೋವರೆಗೂ ಆ ತಡೆಯಾಜ್ಞೆ ಮುಂದುವರಿಯುತ್ತೆ. ಹಾಗಾಗಿ ಇವರು ಶಾಶ್ವತ ಮಾನ್ಯತೆ ಕೊಡೋ ತನಕ ಇದರ ಬಗ್ಗೆ ಏನೇ ಇವರು ಈ ಶಾಲೆನ ಅನಧಿಕೃತ ಅಂತ ಕರೆದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅವರಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅನಧಿಕೃತ ಅನ್ನೋದು ಸ್ಪಷ್ಟವಾಗಿದ್ರೂ ಶಾಲೆ ನಡೀತಾ ಇರೋದ್ರಿಂದ ಅಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಲಿದೆ. ಇದು ಪೋಷಕರಲ್ಲೂ ಆತಂಕ ಮೂಡಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ವಿನೋದ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ನ ಎಲ್ಲಾ ಮಾಯುವೋ ಖ್ಯಾತಿಯ ಹುಲಿಕಲ್ ನಟರಾಜ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ದೊರೆತಿದೆ. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪವಾಡ ಬಯಲು ಕಾರ್ಯಕ್ರಮಗಳ ಮೂಲಕ ಜನರ ಅರಿವು ಹೆಚ್ಚಿಸ್ತಾ ಇರೋ ಹುಲಿಕಲ್ ನಟರಾಜ್ ಅವರ ಸಾಧನೆ ಕುರಿತು ಅಲ್ಲಿ ಶ್ಲಾಘಿಸಲಾಯಿತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಶಸ್ತಿಯ ಹಿಂದೆ ನಾವು ಹೋಗೋದಕ್ಕಿಂತ ಪ್ರಶಸ್ತಿಯೇ ನಮ್ಮನ್ನು ಹುಡುಕಿಕೊಂಡು ಬರೋದಿದೆಯಲ್ಲ, ಅದು ಮಹತ್ತರವಾದ ಸಾಧನೆ. ನಮ್ಮಂತಹ ನೀರಿನ ವಿರುದ್ಧ ಹರಿಯುವಂತಹ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ಕೊಡೋದು ಭಾಳ ಅಪರೂಪ. ಆದರೂ ಕೂಡ ನಮ್ಮಂಥವ್ರನ್ನ ಹುಡುಕಿಕೊಂಡು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ SC/ST ಸಂಘದವರು ಇವತ್ತು ಅಂಬೇಡ್ಕರ್ ಖ್ಯಾತ ಕ್ರೀಡಾಪಟು ಅಶ್ವಿನಿ ಪೊನ್ನಪ್ಪ ಅವರನ್ನ ಕಬ್ಬಿಣದ ಸರಪಳಿಯಿಂದ ಬಂಧಿಸಲಾಗಿತ್ತು. ಅರೆರೆ, ಇವರಿಗೇನಾಯ್ತಪ್ಪ ಅಂತ ಯೋಚಿಸ್ತಾ ಇದ್ದೀರಾ? ಗಾಬರಿಯಾಗುವಂತಹದ್ದೇನಿಲ್ಲ. ಈ ಸರಪಳಿಯನ್ನ ಅವರೇ ಬೇಕು ಅಂತ ಹಾಕೊಂಡಿದ್ದು. ಸರ್ಕಸ್ಗಳಲ್ಲಿ ಪ್ರಾಣಿಗಳನ್ನ ಸರಪಳಿಯಿಂದ ಬಂಧಿಸಿದಾಗ ಅವುಗಳಿಗೆ ಆಗುವ ನೋವನ್ನ ತೋರಿಸೋದಕ್ಕಾಗಿ ಅಶ್ವಿನಿ ತಮ್ಮ ಕೈಗೆ ಕಬ್ಬಿಣದ ಕೋಳ ಹಾಕೊಂಡಿದ್ರು. ಪೇಟಾ ಅನ್ನೋ ಅಂತಾರಾಷ್ಟ್ರೀಯ ಪ್ರಾಣಿದಯಾ ಸಂಸ್ಥೆ ಈ ಕಾರ್ಯಕ್ರಮ ಆಯೋಜಿಸಿತ್ತು. Animals ke ಅವರಾಗಿ ಮಾತಾಡೋಕ್ಕಾಗಲ್ಲ. ದೇ ಕಾಂಟ್ ಸ್ಪೀಕ್ ಅಬೌಟ್ ಏನಾಗ್ತಾ ಇದೆ ಅವ್ರಿಗೆ, ನೋವಿದ್ರೆ ಸಹ ಏನು ಮಾಡೋಕ್ಕಾಗಲ್ಲ ಅವರಿಗೆ. ಅದಕ್ಕೆ ಐ ಥಿಂಕ್ ಇಟ್ಸ್ ಅಪ್ ಟು ಪೀಪಲ್ ಟು ಸ್ಟ್ಯಾಂಡ್ ಅಪ್ ಫಾರ್ ದೆಮ್ ಆ್ಯಂಡ್ ಸ್ಪೀಕ್ ಅಪ್ ಫಾರ್ ದೆಮ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ದೇ ನಾಟ್ ಇಲ್ ಟ್ರೀಟೆಡ್ ಇನ್ ಎನಿ ವೇ. I love animals, and any form of ill treatment to animals is something that I'd strictly oppose. And I think PETA has done a fabulous job regarding making sure that animals are on the whole completely off all circuses. ಇವೆಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.